ಎಂ ಬಿ ಪಾಲ್ರಿಗೆ ಸ್ವಲ್ಪ ಹುರುಪು ಹಾಕಿದಾಗೆ ಹುರುಪಿ ಓಡಾಡಿ ಮಾಡ್ತಾನೆ. ಅವ್ರು ಹಂಗೆ ಮಾಡ್ಯಲ್ಲ ಅಲ್ಲ, ಹಂಗೆ ಯಾವಾಗ ಎಂ ಬಿ ಪಾಟೀಲ್ರು ಈ ಏನು ಬೇಗಂ ತಲಾಬ್ CM ಅವ್ರು ಕರೆದು ಈ ಕೆರೆ ನೀರು ತುಂಬುವುದು ಕಾರ್ಯಕ್ರಮ ಮಾಡಿದಾಗ ಯಾರೂ ಇವ್ರ ಪರವಾಗಿ ಇಲ್ಲಿ MLAಗಳು ಮಾತಾಡಕ್ತಾ ಇರೋದಿಲ್ಲ. ಅವ್ರಿಗೆ ಅಭಿನಂದನೆ ಸಲ್ಲಿಸೋರು ಯಾರು ಇದ್ದಿಲ್ಲ ಅವ್ರ ಪಾರ್ಟಿಯವ್ರೆ. ನಾ ರಾತ್ರಿ ಟ್ರೈನ್ನಾಗ ಇದಕ್ಕೆ ಹೊರಟಿದ್ದೆ ಬೆಂಗಳೂರಿಗೆ. ಬದಾಮಿ ಬಂದು ಎಂ ಬಿ ಪಾಲ್ರು ಫೋನ್ ಮಾಡೋದು, ಅರ್ಜೆಂಟ್ ನೀವು ನಾಳೆ ಬರಬೇಕು, ನಾಳೆ CM ಅವ್ರು ಸಿದ್ದರಾಮಯ್ಯ ಅವ್ರು ಬರಾಕತ್ತಾರ, ಮತ್ತು ನಿಮ್ಮ ಬಿಟ್ಟರೆ ಯಾರು ಮಾತಾಡೋರು ಇಲ್ಲ ನಮ್ಮ ಪರವಾಗಿ. ಸತ್ಯನೇ ಅದನ್ನ ಬಗಲ ಹಾಕಿದಾಗ ಬರ್ತೈತ ನೋಡ್ರಿ. ನಾನು ಹಣೆ ಬರ ಅಲ್ರಿ, ನಾನು ಗುಳದಿ ಗುಡ್ಡ ದಾಟೈತಿ ನನ್ನ ಟ್ರೇನ. ಏನ್ ಕಳೆದ್ರು ನೋ ಬದಾಮ್ಯಾಗ ಇಳಿದೆ. ನನ್ನ ಬ್ಯಾಗ್ ತಗೊಂಡು ಯಾರೂ ಇಲ್ಲವಾಗ, ಕತ್ಲ ಪೂರ್ತಿ ಲೈಟೇ ಇಲ್ಲ ಬದಾಮಿ ಸ್ಟೇಷನ್ದಾಗ. ಒಬ್ಬನೇ ತಗೊಂಡು ಹಿಂಗೆ ಹೊಂಟೆ. ಅಲ್ಲೊಬ್ಬ ಹೋಟೆಲ್ ಮಾಲಕ್ ನಾನು ಗುರ್ತಿಡೋದು, ಏನ್ರಿ ಸಾಹೇಬ್ರಿ ಹಿಂಗೆ ಹೊಂಟೆ, ಏನಪ್ಪ ಅರ್ಜೆಂಟ್ ಬಿಜಾಪುರಕ್ಕೆ ಹೋಗ್ಬೇಕಾಯ್ತಾನೋ, ನಡ್ರಿ ಸಾಹೇಬ್ರು ನಾನು ಹೋಟೆಲ್ದಾಗ ಕುಂಡ್ರಿಸಿ ಚಾದ ಕುಡ್ಸದ ಕುಡಿ ನಮ್ಮ ಮಾಂತೇಶ್ ಮಮತಾಪುರ ತದಾರ ನಮ್ಮ BJP ಅವ್ರ ಕಾರು ಕೊಟ್ಟು ಕಳಿಸಿದ್ರು. ಕೂತು ರಾತ್ರಿ ಬಂದು ಮುಂಜಾನೆ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಹೊಗಳು ಕೆಲಸ ಮಾಡಿ ಹೋಗಿ. ಅವತ್ತು ನನ್ನ ಬೆಂಗಳೂರು ಭತ್ತ 50,000 ರೂಪಾಯಿ ಡೂಮ್ ಆಯ್ತು. ಹಿಂಗದ ನಮ್ಮ ಬಿಜಾಪುರ ರಾಜಕೀಯ ರೀ. ಚಲೋ ಮಾಡಿದಾಗ ಚಲೋ ಅಂತ ಅವ್ರ ಪಾರ್ಟಿ ಹೇಳೋದ್ರಲ್ಲಿ ನಾ ಹೇಳ್ಬೇಕು. ಮುಂದೆ ಅವ್ರು ಏನಂತಾರ ಸಿದ್ದರಾಮಯ್ಯ ಏಜೆಂಟ್ ಅಂತ ಅವ್ರು ಅಂತಾರ. ಅದಕ್ಕೆ ನಾ ಯಾರ ಏಜೆಂಟು ಅಲ್ಲ, ಯಾರು ದಲಾಲಲ್ಲ. ದಲಾಲ್ ಆಗಿದ್ದಂದ್ರೆ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಸೆಕ್ಟರ್ ಪಟ್ರ ಎಲ್ಲ ಆ ದಲಾಲಿ ಕೆಲಸ ಮಾಡೋದಿಲ್ಲ. ಎಂ ಬಿ ಪಾಲ್ರು ಪಾಪ ಭಾಳ ಆಸೆ ಇತ್ತು ಬಸವನಗೌಡರು ಮುಖ್ಯಮಂತ್ರಿ ಆಗಬೇಕಂತ. ಅದಕ್ಕೆ ಅವ್ರು ಚುಚ್ಚುತ್ತಿರ್ತಾರೆ. ನೀನು ಚುಚ್ಚಾರ ತಾಕತ್ತಿದ್ರಿ ದಮ್ ಇದ್ರಿ ಬೇರೆ ಪಾರ್ಟಿ ಏನ್ ಮಾಡಿ ಚುಚ್ಚುತ್ತಿರ್ತಾರ. ಚುಚ್ಚ್ರಿ. ನಾ ಏನು ಒಮ್ಮೆ ಉದ್ರೇಕಕ್ಕೆ ಒಳಗಾಗೋದಿಲ್ಲ ಈಗ. ಯಾಕಂದ್ರೆ ನಮಗೂ 60 ಮ್ಯಾಚೂರ್ ಆಗಿ ಆ ಮ್ಯಾಚುರಿಟಿ ತಗೊಂಡು ಯಾವಾಗ ಸಂದರ್ಭ ಬರ್ತದೆ ಕಟ್ಟಿದ್ದೀನಿ. 28ಕ್ಕೆ ನೋಡಾಕತ್ರಿ ನೀವು, ನಾನು ಎದುರಿಗೆ ವಿರೋಧ ಪಕ್ಷದಾಗ ಇರ್ತೀರಿ, ನಾವು ಮುಖ್ಯಮಂತ್ರಿ ಆಗಿ. ಅವಾಗ ನೀವೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿ ವಿರೋಧ ಪಕ್ಷ ನಾಯಕರೇ ನಾ ಟಿವಿಕೆ ವಿಜಯನ್ಕಿಂತ ಭಾರಿ ಆಗಂತ ಕೊಡುವಂತ ಸಾಕತ್ತೈತ್ರಿ ನನಗ. ಈ ಮಂದಿ ಓಟ್ ಹಾಕ್ಬೇಕಲ್ಲ, ಇವೆಲ್ಲ ಗಿರಾಕಿಗಳು ಇವ್ರಿಗೆಲ್ಲ ಎಲ್ಲ ಕೊಟ್ಟು ಬಿಟ್ರಿ. ಹಳ್ಳಿ ಬೆಳ್ಳಿ ಗ್ಯಾರಂಟಿ ಕರ್ನಾಟಕ ಗ್ಯಾರಂಟಿ ಮುಗಿದ್ರು ಈ ಮಂದಿಗೆ ಮಾತ್ರ ಗ್ಯಾರಂಟಿ ಅಟ್ ಆಗೈತೆ. ಇರ್ಲಿ, ಅದಕ್ಕೆ ಎಂ ಬಿ ಪಾಲ್ರ ಭಾಳ ಚುಚ್ಚಾಕ ಹೋಗ್ಬೇಡ್ರಿ. ನೀವು ಎಷ್ಟು ಚುಚ್ಚಿದ್ರು ಪುಟ್ಟಕ್ಕನೆ ಎಣ್ಣೆ ತಗೋಂತ ಹುಚ್ಚ ಗೌಡ ಅಲ್ಲ. ನಾನು ನೋಡ್ತೀನಿ 2 ವಾರ ಇನ್ನ 6 ತಿಂಗಳು ಅಡ್ಡಾಡ್ತೀನಿ ಇಡೀ ರಾಜ್ಯ. ಹೊಡೆದ ಅಂದ್ರೆ 130 ಬರಂಗೆ ಮಾಡಿಬಿಡ್ತೀನಿ. ಒಂದು 5 ಲಕ್ಷ ನೌಕರಿ ತುಂಬೋದು, ದಡ ವರ್ಷ 50,000 ತುಂಬಿ ಈ ರಾಜ್ಯದಾಗ ನಿರುದ್ಯೋಗನೂ ಹೋಗ್ಬೇಕು, ನೀರಾವರಿನೇ ಆಗ್ಬೇಕು. ಅವಾಗೆಲ್ಲ ನಿಮ್ಮ ಸಲಹೆನೇ ತಗೋತೀನಿ. ನಾನು ನಿಮ್ಮನ್ನು ಬಿಟ್ಟು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಸಾಕಷ್ಟು ನೀರಾವರಿ ಅನುಭವ ಐತಿ. ಅದೆಲ್ಲ ಸಲಹೆ ತಗೊಂಡು ಒಟ್ಟಾರೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಕಟ್ಟಿಕೊಂಡವ್ರೇನು ಅವ್ರೇನು ಬೇರೆ ಅಲ್ಲ. ಒಂದು ಕಾಲಕ್ಕೆ ನಾವು ಅವ್ರು ಕೂಡಿ ಇದ್ದವ್ರು ಒಂದೇ ಮೋಟರ್ ಸೈಕಲ್ ಎಲ್ಲ ಒಬ್ಬೊಬ್ರು ಹೇಳ್ತಾರೆ ಲೀಡ್ಗಳು, ನಾವು ಸೈಕಲ್ ಮ್ಯಾಗ ಪಾರ್ಟಿ ಕೊಡ್ತೀವಿ, ಮಕ್ಕಳೇ ನಾವೇ ನೋಡಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತೀವಿ ನಾವು ಏನ್ರಿ. ಇವರು ನಾವು ಸೈಕಲ್ ಅಡ್ಡಾಡೀವಿ, ಮೋಟರ್ ಸೈಕಲ್ ಮ್ಯಾಗ ನಮ್ದು ಅದು ಸುಜುಕಿ, ಹಿಂದೆ ಸುಜುಕಿ ಇತ್ತು. ಹೌದ್ರೆ ಇಬ್ರು ತಗೊಂಡು ಹೋಗೋರು ಹಳ್ಳಿ ನಾಯಕ ಹೇಳ್ತಿದ್ರು ಹಳ್ಳ್ಯಾಗ. ಏನೋ ಪುಣ್ಯಾಕ ನೀವು ಪಾಪ ಅವ್ರು ಕಟ್ಕೊಂಡವ್ರನ್ನ ಎತ್ತಿ ಹಿಡಿದ್ರಿ, ಅದಕ್ಕೆ ನಿಮ್ಮ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ನಮ್ಮಲ್ಲಿ ಗಿರಾಕಿಗಳು ಒಂದು ಫ್ಯಾಮಿಲಿಗೆ ಬರ್ಕೊಟ್ಟಂಗೆ ಐತಿ ಕರ್ನಾಟಕ. ನಮ್ಮ ಕಟಕದೊಂಡ ನಾವು ದುಡ್ದವರು ಪಾಪ ಕಟಕದೊಂಡಗೆ ಅನ್ಯಾಯ ಮಾಡಿದ್ರು ನಮ್ಮಲ್ಲಿ. ನೋಡ್ರಿ ಅವ್ರು ಎಷ್ಟು ಚಾಲು ಇರ್ಬೇಕು. ನೀವು ಕೂಡಿ ಹೆಂಗೆ ನಾ ಪ್ಲ್ಯಾನ್ ಮಾಡಿದ್ರಂದ್ರೆ 2018 ನಾನು ನಾಮಿನೇಷನ್ ಬಂದರು HIPC ಬಂದು ನಾಮಪತ್ರ ನಾನು ನೋಡಿ ಹೆಂಗೆ ಕೊಟ್ಟಾರೆ. ನಾವು ಹೋಗಿ ಬಿಸಿಲು ಭಾಳ ಐತೈತೆ, ಮನೆಗೆ ಹೋಗಿ ಜಳಕ ಮಾಡಿ TV ನೋಡ್ಕೊಂಡು ಕೂತಿದ್ದೆ. ಎಂ ಬಿ ಪಾಲ್ರ ನೇತೃತ್ವದಲ್ಲಿ ಕಟಕದೊಂಡು ಕಾಂಗ್ರೆಸ್ಗೆ ಸೇರ್ಪಡೆ
ಇನ್ನಾಗಿನೇ ಬಂದಾರ ಇಲ್ಲ, ಅವ್ರಿಗೆ ಅನ್ಯಾಯ ಆಗಿತ್ತು ಹೋಗ್ಯಾರ, ಅದೇನು ತಪ್ಪಾತ ಎಲ್ಲ ಗೊತ್ತಲ್ಲ. ಅವ್ರಿಗೆ ಅನ್ಯಾಯ ಆಗಿದ್ದಕ್ಕೆ ಅವ್ರು ಹೋದ್ರ, ನನಗೆ ಅನ್ಯಾಯ ಆಗಿತ್ತು, ನಾ MLC ನಿಂತೆ, ಎಲ್ಲರ ಸಹಕಾರ ಸಿಕ್ತು, ನಾನು ಕಟ್ಟದು ಹೊರಗೆ ಬಂದೆ. ಈಗ ನಡೀತಿರ್ತಾವ ರಾಜಕಾರಣ, ನೀವೇನು ತಲೆ ಕಟ್ಸಬೇಡ್ರಿ ಅಧಿಕಾರಿಗಳು. ಏನು ವಿರೋಧ ಪಕ್ಷದವ್ರು ಅದಾರ, ಅವ್ರು ಯಾರು ಮಾತು ಕೇಳೋದಿಲ್ಲ, ನೀವು ತಲೆ ಕಟ್ಸ್ಕೊಂಡು ನೀವು ತಲೆ ಒಂದ್ ಸೈಡ್ ಆಗಿ ಕೆಲಸ ಮಾಡಿಬೇಡ್ರಿ ಅಧಿಕಾರಿಗಳಿಗೂ ಒಂದು ಕಿವಿ ಮಾತಾಡ್ತೀನಿ. ಯಾವಾಗ ನಮ್ದು ಕ್ಲಿಕ್ ಆಗ್ತದೋ ಗೊತ್ತಿಲ್ಲ, ಅವಾಗ ನಾವು ಕಣ್ಣಾಗಿಟ್ಟಿರ್ತೀವಿ. ಭಾಳ ಹಾಗಾಗ ನಾವು ಅಧಿಕಾರಿ ಬರೀ MD ಪಾಳ್ಯ ಮಾತ ಕೇಳೋಣ, ಹಾಕಿ ನಾ ಅಧಿಕಾರಕ್ಕೆ ಬಂದಾಗ ಏನ್ ಮಾಡ್ತಾರೆ ಗೊತ್ತ, ನೀವು MD ಪಾಳ್ಯ ಗೌಡ್ರ ನಮ್ಮ ಮನುಷ್ಯ ಏನು ಮಾಡಿ ಡೋಂಟ್ ಎಲ್ಲ ನಡೀತಾರೋ. ನಾನು ಮಾತು ಬಿಡ್ತೀನಿ. ಜೈ ಹಿಂದ್ ಜಗನ್ನಾಥ.